ಸಂವಿಧಾನದ ಶಕ್ತಿ ತೋರಲು ಚಿತ್ರ ನಿರ್ಮಾಣ ಮಾಡಿದ್ದಕ್ಕೆ ಚಿತ್ರ ಉದ್ಯಮಗಳಿಂದ ರೌಡಿಶೀಟರ್ ಪಟ್ಟದ ಸಂಚು. ಸಂದೇಶ್. ಸುದ್ದಿಯ ವಿವರ. ಅಂಬೇಡ್ಕರ್ ರವರ ಆಶಯವಾದ ಸಂವಿಧಾನ ಶಕ್ತಿ ತೋರಲು ದಿ ರೂಲರ್ಸ್ ಚಿತ್ರ ನಿರ್ಮಾಣ ಮಾಡಿದ ಹಿನ್ನೆಲೆಯಲ್ಲಿ ನನ್ನ ಮೇಲೆ ರೌಡಿಶೀಟರ್ ಪಟ್ಟ ಕಟ್ಟಿ ನನಗೆ ಮಾನಸಿಕವಾಗಿ ಹಿಂಸೆ ನೀಡುತ್ತಿದ್ದಾರೆಂದು ಸಮಾಜ ಸೇವಕ ಹಾಗೂ ಚಲನಚಿತ್ರ ನಟ ಸಂದೇಶ್ ತಮ್ಮ ನೋವನ್ನು ತೋಡಿಕೊಂಡಿದ್ದರು. ಸಂದೇಶ್ ರವರನ್ನು ರೌಡಿಶೀಟರ್ ಮಾಡಿರುವ ಹಿನ್ನೆಲೆಯಲ್ಲಿ ಭೇಟಿ ಮಾಡಿದ ಮಾಧ್ಯಮದವರೊಂದಿಗೆ ಅವರು ಮಾತನಾಡಿ, ಕೊಲೆ ಮಾಡಿದವರು, ಬಹಿಷ್ಕಾರಕ್ಕೆ ಒಳಗಾದವರು ಹಾಗೂ ಕೊಲೆ ಮಾಡಲು ಪ್ರಯತ್ನಪಟ್ಟವರು ಮತ್ತು ಹಲವಾರು ಪ್ರಕರಣಗಳಲ್ಲಿ ಭಾಗಿಯಾದವರು ಆರಾಮವಾಗಿ ಓಡಾಟ ಮಾಡಿಕೊಂಡಿದ್ದು, ಇಂಥವರ ಮೇಲೆ ರೌಡಿಶೀಟರ್ ಮಾಡದೆ ಕಾನೂನು ದುರುಪಯೋಗ ಮಾಡಿಕೊಂಡು ಸಮಾಜದ ಪರ ಕೆಲಸ ಮಾಡುತ್ತಿರುವ ನನ್ನ ಮೇಲೆ ಏಕೆ ಪೊಲೀಸ್ ಇಲಾಖೆ ರೌಡಿಶೀಟರ್ ಮಾಡಿದೆ ಎಂದು ಪ್ರಶ್ನಿಸಿದರು. ನನಗೆ ಯಾವುದೇ ಮಾಹಿತಿ ನೀಡದೆ ಪೊಲೀಸ್ ಇಲಾಖೆ ಯಾರದೋ ಒತ್ತಡಕ್ಕೆ ಮಣಿದು ಯಾವುದೇ ರೀತಿಯ ಕಾನೂನು ತಪ್ಪು ಮಾಡದ ನನ್ನನ್ನು ರೌಡಿಶೀಟರ್ ಮಾಡಿರುವ ಉದ್ದೇಶ ಏನು ಎಂದ ಅವರು, ನಾನು ಮೌನಕ್ಕೆ ಶರಣಾಗಿದ್ದು ನನ್ನ ಪರ ನನ್ನ ಜನರೇ ಧ್ವನಿಯಾಗಿ ನ್ಯಾಯ ಪಡೆಯಲಿದ್ದಾರೆಂಬ ಭರವಸೆ ಇದೆ ಎಂದರು. ನನ್ನ ಮೇಲೆ ಹೋರಾಟಗಳ ಕೇಸುಗಳು ಇದ್ದು ಕೆಲವು ಪ್ರಕರಣಗಳು ನ್ಯಾಯಾಲಯದಲ್ಲಿ ಖುಲಾಸೆ ಆಗಿವೆ. ಕೇವಲ ಅಂಬೇಡ್ಕರ್ ಬಗ್ಗೆ ಹಾಗೂ ಮಹಿಳೆಯ ಹಕ್ಕುಗಳ ಬಗ್ಗೆ ಚಲನಚಿತ್ರ ಮಾಡಿದ್ದನ್ನು ಸಹಿಸದ ಮನುವಾದಿಗಳು ನನ್ನ ಏಳಿಗೆ ಸಹಿಸದೆ ಕಾನೂನನ್ನು ದುರುಪಯೋಗಪಡಿಸಿಕೊಂಡು ರೌಡಿಶೀಟರ್ ಮಾಡಿರುವುದು ಯಾವ ನ್ಯಾಯ ಎಂದು ಅವರು ಪ್ರಶ್ನಿಸಿದ್ದಾರೆ. ನಮ್ಮ ಚಿತ್ರದ ಆಡಿಯೋ ಬಿಡುಗಡೆ ಕಾರ್ಯಕ್ರಮಕ್ಕೆ ಸಿಕ್ಕ ಜನ ಬೆಂಬಲ ಸಹಿಸದ ಕೆಲವು ಉದ್ಯಮಿಗಳು ವಿನಾಕಾರಣ ನನ್ನನ್ನು ರೌಡಿಶೀಟರ್ ಆಗಿ ಮಾಡಲು ಯಶಸ್ಸು ಕಂಡಿದ್ದು, ಇದರ ಬಗ್ಗೆ ನನ್ನ ಹಿತೈಷಿಗಳು ಕಾನೂನು ಹೋರಾಟ ಮಾಡಲು ಮುಂದಾಗಿದ್ದು, ನನಗೆ ನ್ಯಾಯ ಸಿಗುವ ವಿಶ್ವಾಸ ಇದೆ ಎಂದು ತಿಳಿಸಿದರು. ಯಾರು ಎಷ್ಟೇ ತೊಂದರೆ ನೀಡಿದರೂ ಎಷ್ಟೇ ಕಷ್ಟ ಕೊಟ್ಟರೂ ನಮ್ಮ ದಿ ರೂಲರ್ಸ್ ಚಲನಚಿತ್ರ ಬಿಡುಗಡೆ ಆಗುತ್ತದೆ ಹಾಗೂ ಯಶಸ್ಸು ಕಾಣುತ್ತದೆ ಎಂದು ವಿಶ್ವಾಸ ವ್ಯಕ್ತಪಡಿಸಿದರು. 2023 ರಾಜನಕುಂಟೆ ನನ್ನ ಮೇಲೆ ಕೇಸ್ ಆಗುತ್ತೆ. ಆ ಕೇಸಿಗೆ ಸಂಬಂಧಪಟ್ಟಂಗೆ ನ್ಯಾಯಾಲಯದಲ್ಲಿ ಪ್ರಕರಣ ನಡೀತೈತೆ. ಇನ್ನೇನು ಕೆಲವೇ ದಿನಗಳಲ್ಲಿ ಕೇಸ್ ಸುಳ್ಳು ಅಂತ ಹೇಳ್ಬಿಟ್ಟು ನಮ್ಮ ಪರವಾಗಿ ನ್ಯಾಯ ಸಿಗುತ್ತೆ. ನ್ಯಾಯಾಲಯನೇ ನಾವು ತಪ್ಪು ಮಾಡಿಲ್ಲ ಅಂತ ಹೇಳ್ಬಿಟ್ಟು ಅಲ್ಲಿ ನಮಗೆ ನ್ಯಾಯ ಸಿಗುವಂಥ ಕೆಲಸ ನಡೀತಾ ಇದೆ. ಆ ಕೇಸಾಗಿ 1 ವರ್ಷ 3 ತಿಂಗಳಾಗಿದೆ ಇವತ್ತಿಗೆ. ಆದರೆ ಕೇಸಿಗೆ ಸಂಬಂಧಪಟ್ಟಂಗೆ ಅವತ್ತು ಅಂದರೆ ರಾಜನಕುಂಟೆ ಕೇಸ್ ಆದಮೇಲೆ 1 ವರ್ಷ 3 ತಿಂಗಳ ತನಕ ರೌಡಿಶೀಟರ್ ಮಾಡ್ತಿರೋ ಇರೋಂಥವ್ರು, ಈಗ ನಾವು ಪಿಕ್ಚರ್ ಆಡಿಯೋ ಫಂಕ್ಷನ್ 17ನೇ ತಾರೀಕು ಮಾಡ್ತೀವಿ, 25ನೇ ತಾರೀಕು ನಮ್ಮ ಮೇಲೆ ರೌಡಿಶೀಟರ್ ಮಾಡ್ತಾರೆ. ಏನು ಕಾರಣ ಅಂತ ಹೇಳ್ಬಿಟ್ಟು ಕೇಳಿದ್ರೆ, ಅಪ್ಪ ನಿನ್ನ ಬೆಳವಣಿಗೆ ಸ್ವಲ್ಪ ಸಹಿಸ್ತೀರಾ, ಈ ಥರ ಮಾಡ್ತಾ ಇದ್ದಾರೆ ಮೇಲಾಧಿಕಾರಿಗಳು, ಇದರಲ್ಲಿ ನಮ್ಮದೇನಿಲ್ಲ, ಅವ್ರು ಡೈರೆಕ್ಷನ್ಸ್ ಮಾಡಿದ್ದಾರೆ, ನಾವು ಕೆಲಸ ಮಾಡ್ತಾ ಇದ್ದೀವಿ ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಏನಕ್ಕೆ ಮಾಡಬೇಕಾಗಿತ್ತು ನಿನ್ನ ಪಿಕ್ಚರು ಅಂತ ಹೇಳ್ಬಿಟ್ಟು ಹೇಳ್ತಾರೆ. ನಮ್ಮ ಜನಕ್ಕೆ, ನಮ್ಮ ಹೆಣ್ಮಕ್ಳಿಗೆಲ್ಲ ಒಂದು ಒಳ್ಳೆ ಮೆಸೇಜ್ ಕೊಡಬೇಕು ಅಂತ ಹೇಳ್ಬಿಟ್ಟು ನಾನು ಈ ಒಂದು ಪಿಕ್ಚರ್ ಮಾಡಿದ್ರೆ, ನನಗೆ ಈ ಥರ ಒಂದು ಟಾರ್ಚರ್ ಮಾಡಿ ನನಗೆ ಈ ಥರ ಒಂದು ಚಿತ್ರಹಿಂಸೆ ಮಾಡುವಂಥದ್ದು ತುಂಬ ಮನಸ್ಸಿಗೆ ನೋವು ತಂದಿದೆ ಸರ್. ಇದರಿಂದ ಯಾರಾದರೂ ಅಂದರೆ ಚಲನಚಿತ್ರ ಹಿಂಬಾಗಿಂದವರು ಅಥವಾ ರಾಜಕಾರಣಿಗಳು ಇದ್ದಾರೆ ಅಂತ ನಿಮ್ಮ ಅನುಮಾನ ಇದೆಯಾ ಸರ್? ಫಿಲಮ್ ಇಂಡಸ್ಟ್ರಿ ಅವರು ಯಾರನ್ನೋದು ಏನನ್ನೋದು ಇನ್ನೂ ನಮ್ಗೆ ಸರಿಯಾಗಿ ಮಾಹಿತಿ ಗೊತ್ತಾಗ್ತಾ ಇಲ್ಲ. ಫಿಲಮ್ ಇಂಡಸ್ಟ್ರಿ ಅವರು ಒಂದಷ್ಟು ಜನ, ಯಾರೋ ಒಂದು 2-3 ಜನ ಸೇರಿ ಈ ಥರ ಇದು ಮಾಡಿದ್ದಾರೆ ಅಂದರೆ, ಸ್ವಲ್ಪ ಉದ್ಯಮಿಗಳು ದುಡ್ಡಿರೋ ಅಂಥವ್ರು ಈ ಥರ ಮಾಡಿದ್ದಾರೆ ಅನ್ನೋ ಒಂದು ವಿಚಾರ ಗೊತ್ತಾಯ್ತು ಸರ್. ಯಾರೋ ಅನ್ನೋದು ಗೊತ್ತಿಲ್ಲ. ಇವತ್ತೆಲ್ಲ ನಾಳೆ 100% ಗೊತ್ತಾಗುತ್ತೆ. ನಾನು ನಿಮ್ಗೆ ಹೇಳೇ ಹೇಳ್ತೀನಿ ಸರ್. ಇದರ ಮುಂದೆ ನೀವು ಕಾನೂನು ಹೋರಾಟಕ್ಕೆ ಏನು ತಯಾರಿ ಮಾಡ್ಕೊಂಡಿದ್ದೀರಾ ಸರ್? ಈಗ ನೀವು ನಮ್ಮನ್ನ ಚಿಕ್ಕ ಮಕ್ಕಳಿಂದ ನೋಡಿದ್ದೀರಾ, ನಾವು ಮನೆಗೆ ಪೇಪರ್ ಆಗ್ತಾ ಇದ್ದಾಗಿಂದ ನೋಡಿದ್ದೀರಾ, ನಾನು ಕಷ್ಟಪಟ್ಟು ಎಲ್ಲ ಕಡೆ ಕೆಲಸ ಮಾಡಿ ವಿದ್ಯಾಭ್ಯಾಸ ಮಾಡ್ತಾ ಇದ್ದಾಗಿಂದ ನೋಡಿದ್ದೀರಾ. ನಾವು ಇಲ್ಲಿ ತನಕ, ಆಮೇಲೆ ನಾನು ಏನು ಈ 341 ಹೋರಾಟ ಮಾಡಿದ್ನೋ ಇದನ್ನೂ ನೀವು ನೋಡಿದ್ದೀರಾ. ನನಗೋಸ್ಕರ ಅಂದರೆ ಇಲ್ಲಿ ತನಕ ನಾನು ನನ್ನ ಸಮುದಾಯದವ್ರಿಗೋಸ್ಕರ ಮಾತ್ರನೇ ಹೋರಾಟ ಮಾಡಿದ್ದೀನಿ ಹೊರತು, ಈ 341 ಹೋರಾಟನೂ ನನ್ನ ಜನಕ್ಕೋಸ್ಕರ ಮಾಡಿದ್ದೀನಿ ಹೊರತು ನನ್ನ ಪರವಾಗಿ ನಾನು ಮಾಡ್ಕೊಂಡಿಲ್ಲ. ಇವತ್ತು ಅಷ್ಟೇ ನನ್ನ ಮೇಲೆ ರೌಡಿಶೀಟರ್ ಆಗಿರೋದಕ್ಕೆ ಸಂಬಂಧಪಟ್ಟಂಗೆ ನಾನು ಪಳಗೆ ನಾನು ಇರ್ತೀನಿ ಸರ್. ಯಾವುದೇ ಕಾರಣಕ್ಕೂ ನನ್ನ ವಿಚಾರಕ್ಕೆ ಸಂಬಂಧಪಟ್ಟಂಗೆ ನಾನೇ ಹೋರಾಟ ಮಾಡ್ಕೊಳ್ಳೋ ಅಂಥ ಕೆಲಸ ನಾನು ಮಾಡಲ್ಲ. ಎಲ್ಲ ಒಂದು ಕಡೆ ನಮ್ಮ ಜನ ಫುಲ್ಲು ನನಗೆ ಸಪೋರ್ಟ್ ಮಾಡ್ತಾ ಇದ್ದಾರೆ. ಎಲ್ಲ ಜನ ಸ್ವಲ್ಪ ಮನಸ್ಸಿಗೆ ನೋವು ಪಡ್ತಾ ಇದ್ದಾರೆ. ರೌಡಿ ವರ್ತನೆಗಳು, ಸಂದೇಶ್ ರೌಡಿ ವರ್ತನೆ, ನಾವು ಏನಕ್ಕೆ ಮಾಡೋಣ ಅಂತ ಕೆಲಸಗಳು ಸರ್. ಇಲ್ಲಿ ತನಕ ನಾವು ಯಾವುದೇ ಕಾರಣಕ್ಕೂ ಒಂದೇ ಒಂದು ಮಾರಕಾಸ್ತ್ರಗಳು ನಡೆಯುವಂಥದ್ದು, ಒಬ್ರಿಗೆ ತೊಂದರೆ ಕೊಡುವಂಥದ್ದು, ಒಬ್ರಿಗೆ ಎಲ್ಲ ಒಂದು ಕಡೆ ಬೆದರಿಕೆಗಳಾಗುವಂಥದ್ದು, ಇಂಥದ್ದು ಯಾವ ಕೆಲಸ ನಾವು ಮಾಡೇ ಇಲ್ಲ ಸರ್ ಇಲ್ಲಿ ತನಕ. ನಿಮ್ಮ ಕಾನೂನು ರಕ್ಷಣೆ ನೀವು ಕೋರ್ಟ್ಗೆ ಹೋಗಿ ಇದು ಮಾಡ್ತೀರಾ ಅಂತ ಸರ್? ಅದು ಜಾಸ್ತಿ ಜನ ಅಂದರೆ ನನಗೆ ಸಪೋರ್ಟ್ ಮಾಡೋರು
ಜಾಸ್ತಿ ಜನ ಈ ಕೋರ್ಟ್ ವಿಚಾರದಲ್ಲಿ ಮತ್ತು ನ್ಯಾಯ ನನಗೆ ನ್ಯಾಯ ಕೊಡೋದಕ್ಕೋಸ್ಕರ ಅವ್ರವ್ರ ಗ್ರಾಮಗಳಲ್ಲಿ ನಮ್ಮ ಯಾರು ನನ್ನನ್ನು ಇಷ್ಟಪಡುವಂಥ ಜನ ಯಾರಿದ್ದಾರೆ ಇವರು ಅವ್ರವ್ರ ಗ್ರಾಮಗಳಲ್ಲಿ ಅವ್ರವ್ರ ತಾಲೂಕುಗಳಲ್ಲಿ ಅವ್ರವ್ರ ಜಿಲ್ಲೆಗಳಲ್ಲಿ ಅವರು ಹೋರಾಟ ಮಾಡೋದ್ರ ಮುಖಾಂತರ ಮನವಿ ಕೊಡೋ ಮುಖಾಂತರ ಅದೇ ರೀತಿ ನನಗೆ ಫೋನ್ ಮಾಡಿ ಹೋಗ್ಬಂದು ಅಂತ ಹೇಳ್ತಾ ಇದ್ದಾರೆ. ಹಾಗಾಗಿ ನಿನ್ನೆ ನಮ್ಮ ಕೋಟೆ ಚೇತನ್ ನಮ್ಮ ಬ್ರದರ್ ಅವರು ನಿನ್ನೆ ಬಂದು ಕೋರ್ಟ್ಗೆ ಆಗಿ ಇದಕ್ಕೆ ಸ್ವಲ್ಪ ನೀವು ಅದು ಏನಾದರೂ ನಿಭಾಯಿಸ್ತೀವಿ, ನಿಮ್ಮ ಜೊತೆ ನಾವು ಇರ್ತೀವಿ ಅಂತ ಹೇಳ್ಬಿಟ್ಟು ನಮ್ಗೆ ಸ್ವಲ್ಪ ಹಣ ಸಹಾಯನೂ ಮಾಡಿಬಿಟ್ಟು ಹೋಗಿದ್ದಾರೆ. ಎಲ್ಲ ಒಂದು ಕಡೆ ನಮ್ಮ ಕಮ್ಯುನಿಟಿ ಜನ ಇವತ್ತಿನ ದಿನ ನಮ್ಮನ್ನ ಕಾಪಾಡಿದ್ದಾರೆ ಸರ್. ಪಿಕ್ಚರ್ ಮಾಡಿರೋದಕ್ಕೋಸ್ಕರನೇ ರೌಡಿ ಶೀಟರ್ ಮಾಡಿರೋದು, ಬೇರೆ ಯಾವುದೇ ಕಾರಣಕ್ಕೂ ನಾವು ರೌಡಿ ಯೋಜನೆಗಳು ಇಲ್ಲಿ ತನಕ ನಾವು ಮಾಡಿಲ್ಲ. ಪರವಾಗಿ ನಾನು ಹೋರಾಟ ಮಾಡೋದು ಇಷ್ಟ ಇಲ್ಲ, ಹಂಗಾಗಿ ನಾನು ಸೈಲೆಂಟ್ ಆಗಿದ್ದೀನಿ. ನಾವು ಯಾವುದೇ ಕಾರಣಕ್ಕೂ ಈ ವಿಚಾರದಲ್ಲಿ ನನಗೆ ನ್ಯಾಯ ಕೊಡಿ ಅಂತ ಹೇಳ್ಬಿಟ್ಟು ಬೇರೆಯವ್ರ ಹತ್ರ ಹೋಗಿ ನನ್ನ ಮನವಿ ಕೊಡೋಂಥದ್ದು ಹೋರಾಟ ಮಾಡೋಂಥದ್ದು ಇದೆಲ್ಲ ಮಾಡಲ್ಲ ಸರ್. ನನಗೆ ನನ್ನನ್ನು ಕಾಪಾಡೋದಕ್ಕೆ ನನ್ನ ಜನ ಇದ್ದಾರೆ, ನನ್ನ ಕಾಪಾಡ್ತಾರೆ ಸರ್. ಕೋಲಾರ ಜಿಲ್ಲೆಯಲ್ಲಿ ನಮ್ಮ ಜನರನ್ನ ನಡಿ ರೋಡಲ್ಲಿ ಹೊಡೆದಿರೋಂಥದ್ದು ವಿಡಿಯೋ ಐತೆ. ಹೊಡೆದಿರೋರ ಮೇಲೆ ಕೇಸುಗಳಾಗೈತೆ, ಅರೆಸ್ಟ್ ಆಗೋರು ಜೈಲಿಗೆ ಹೋಗಿ ಬಂದವ್ರೆ. ಇವ್ರ ಮೇಲೆ ರೌಡಿ ಶೀಟರ್ ಇಲ್ಲ. ನಮ್ಮ ಜನರನ್ನ ದೇವ್ರ ಕೋಲ್ ಮುಟ್ಟಿದ್ರು ಅಂತ ಹೇಳ್ಬಿಟ್ಟು 8 ಜನ ಸೇರಿಕೊಂಡು ಊರಿಂದ ಬಹಿಷ್ಕಾರ ಆಗ್ತಾರೆ. ಇವ್ರ ಮೇಲೆ ರೌಡಿ ಶೀಟರ್ ಇಲ್ಲ. ನಮ್ಮ ಜನಕ್ಕೆ ಎಲ್ಲೋ ಒಂದು ಕಡೆ ವಿದ್ಯಾರ್ಥಿಗಳಿಗೆ ತೊಂದರೆ ಕೊಟ್ಟು ವಿದ್ಯಾರ್ಥಿನ ಕೊಲೆ ಮಾಡಿರೋಂಥ ವ್ಯಕ್ತಿಗಳು ನಮ್ಮ ಕೋಲಾರ ಜಿಲ್ಲೆಯಲ್ಲಿ ಇದ್ದಾರೆ. ಇವ್ರ ಮೇಲೆ ರೌಡಿ ಶೀಟರ್ಗಳಾಗಿಲ್ಲ. ಸುಮಾರು ಆರೋಪಗಳಲ್ಲಿ ಇರೋವಂಥವ್ರು ಜಾಸ್ತಿ ಅಂದರೆ 10ಕ್ಕೂ ಹೆಚ್ಚು ಪ್ರಕರಣಗಳಿರೋರು ನಾನು ತೋರಿಸ್ತೀನಿ. ಇವ್ರ ಮೇಲೆ ರೌಡಿ ಶೀಟರ್ಗಳಿಲ್ಲ. ನನ್ನ ಮೇಲೆ ಇತ್ತೀಚೆಗೆ 1 ವರ್ಷದಿಂದ ಈ ಕಡೆ ಅಂದರೆ 2023 ಏಪ್ರಿಲಿಂದ 2024 ಏಪ್ರಿಲ್ ತನಕ ಇಲ್ಲಿ ತನಕ ನನ್ನ ಮೇಲೆ ಕೇಸೇ ಇಲ್ಲ. ಅಂಥದ್ದು ನನ್ನ ಮೇಲೆ ರೌಡಿ ಶೀಟರ್ ಮಾಡ್ತಾರಂದರೆ